ಸಿದ್ದರಾಮಯ್ಯ ರಾಜೀನಾಮೆಯನ್ನ ಗವರ್ನರ್ ಅಂಗೀಕರಿಸಿದ್ದಾರೆ. ಭಾನುವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದಿಂದ ಸಿಎಲ್ಪಿ ಸಭೆಯಲ್ಲಿ ಗೊಂದಲ ಆಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ. ಸಿದ್ದರಾಮಯ್ಯಗೆ ಹೊಣೆಯನ್ನ ಹೈಕಮಾಂಡ್ ಕೊಡುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಅವರೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಂದಿನ ಸಿಎಂ ಅಂತ ಘೋಷಣೆ ಮಾಡೋದಕ್ಕೆ ಜವಾಬ್ದಾರಿಯನ್ನ ಹೈಕಮಾಂಡ್ ಕೊಡುತ್ತೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಅದೆಲ್ಲ ಸಿಎಲ್ಪಿ ಸಭೆಯಲ್ಲಿ ಘೋಷಣೆ ಆದ್ಮೇಲೆ ಬಹುತೇಕ ಜೂನ್ 3ನೇ ತಾರೀಕು ಪ್ರಮಾಣ ವಚನವನ್ನ ಡಿಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ ಅಂತ ಹೇಳಿ ಮಾಹಿತಿ ನ್ಯೂಸ್18 ಲಭ್ಯವಾಗಿದೆ. ಯಾಕಂದ್ರೆ ಜೂನ್ 3ನೇ ತಾರೀಕು ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿ ನೊಳವಿನಕೆರೆ ಅಜ್ಜಯ್ಯ ಆ ಕಡೆಯಿಂದ ಒಂದು ಭವಿಷ್ಯ ಬಂದಿದೆ, ನುಡಿ ಬಂದಿದೆ ಅಂತ ಹೇಳಿ ಮಾಹಿತಿ ಇದೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ ಅಂತ ಹೇಳಿ ಮಾಹಿತಿ ಇದೆ. ವರಿಷ್ಠರಿಗೆ ಕೈ ಆಡಳಿತದ ಸಿಎಂಗಳಿಗೆ ಆಹ್ವಾನಕ್ಕೆ ಡಿಕೆ ಶಿವಕುಮಾರ್ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕೆಲ ಪ್ರಮುಖ ಮಠಗಳ ಸ್ವಾಮೀಜಿಗಳಿಗೂ ಕೂಡ ಆಹ್ವಾನಕ್ಕೆ ಅವತ್ತಿನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ತೆರೆಮರೆಯಲಾಗ್ತಿದೆ ಅಂತ ಹೇಳಿ ಮಾಹಿತಿ ಇದೆ. ಈ ಸತಿ ಜಾಣ ನಡೆಯನ್ನ ಡಿಕೆ ಶಿವಕುಮಾರ್ ಇಡ್ತಾ ಇದ್ದಾರೆ. ಯಾವುದೇ ಗೊಂದಲಗಳು ಅವರ ಬೆಂಬಲಿಗರಿಂದ ಆಪ್ತರಿಂದ ಎಸ್ಪೆಷಲಿ ಕ್ರಿಯೇಟ್ ಆಗದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಕೂಡ. ಇನ್ನೊಂದು ಕಡೆ ಇಷ್ಟು ದಿನ ಪ್ರಾರ್ಥನೆ ಬಗ್ಗೆನೂ ಕೂಡ ಸಾಕಷ್ಟು ಮಾತಾಡ್ತಾ ಇದ್ರು ಅವರು. ಹಾಗಾಗಿ ಈಗ ಮುಹೂರ್ತದ ಕಡೆನೂ ಕೂಡ ಗಮನವನ್ನ ಕೊಟ್ಟಿದ್ದಾರೆ. ಭಾನುವಾರ ಸಿಎಲ್ಪಿ ಸಭೆ ಕರೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಯಾವುದೇ ಗೊಂದಲ ಸೃಷ್ಟಿಯಾಗದ ರೀತಿಯಲ್ಲಿ ಹೈಕಮಾಂಡೇ ನೋಡ್ಕೊಳ್ಳುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಈ ಹೊಣೆಯನ್ನ ಒಪ್ಸೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದ್ಯಂತೆ. ಡಿಕೆ ಶಿವಕುಮಾರ್ ಅವರೇ ಸಿಎಲ್ಪಿ ಲೀಡರ್ ಅಂತ ಸಿದ್ದರಾಮಯ್ಯ ಅವರಿಂದಲೇ ಅವ್ರ ಬಾಯಿಂದಲೇ ಘೋಷಣೆ ಮಾಡಿಸೋದಕ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ. ಆಮೇಲೆ ಸಿದ್ದರಾಮಯ್ಯ ಜೊತೆಗೆ ತೆರಳಿ ಡಿಕೆ ಶಿವಕುಮಾರ್ ಹಕ್ಕು ಮಂಡನೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬಹುತೇಕ ಜೂನ್ 3ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಏನೋ ಮಗನಿಗೋಸ್ಕರ ರಾಜ್ಯಸಭೆ ಸ್ಥಾನವನ್ನ ಬಿಟ್ಕೊಳ್ಳೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮುಂದಾಗಿದ್ದಾರೆ. ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ತ್ಯಾಗ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮುಂದಾಗಿದ್ದಾರೆ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನವನ್ನ ನೀಡಲಾಗುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ರಾಜ್ಯಸಭೆ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರನ್ನ ಕೂರಿಸೋದಕ್ಕೆ ಹೈಕಮಾಂಡ್ ತಂತ್ರವನ್ನ ರೂಪಿಸಿದೆಯಂತೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು, ನೀವು ರಾಜ್ಯಸಭೆಗೆ ಬನ್ನಿ, ನಿಮ್ಮ ಅನಿವಾರ್ಯತೆ ಇದೆ ಅಂತ ಹೇಳಿ. ಆದ್ರೆ ಆಫರ್ ಅನ್ನ ಮೊನ್ನೆ ಸಿದ್ದರಾಮಯ್ಯ ತಿರಸ್ಕಾರ ಮಾಡಿದ್ರು. ಇವತ್ತಿನ ಭೇಟಿಯಲ್ಲೂ ಕೂಡ ಮನವೊಲಿಕೆಗೆ ರಾಹುಲ್ ಗಾಂಧಿ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಆದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೋಗೋದಕ್ಕೆ ಮನಸ್ಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಬಟ್ ಇವತ್ತಿನ ಮಾತುಕತೆಯಲ್ಲಿ ಯಾವ ನಿರ್ಧಾರ ಮಾಡ್ತಾರೆ ನೋಡ್ಬೇಕು. ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಈ ತ್ಯಾಗಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಒಂದ್ ಕಡೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕರ್ಕೊ ಬರ್ಬೇಕು ಅಂತ ಹೇಳಿ ಮೊನ್ನೆಯಿಂದಲೂ ರಾಹುಲ್ ಗಾಂಧಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಯಾವ ತರ ಚರ್ಚೆ ಆಗುತ್ತೆ ನೋಡೋಣ. ಇದರ ಬೆನ್ನಲ್ಲೇ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರ ತ್ಯಾಗ. ಖಂಡಿತವಾಗಿಯೂ, ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರವರು ಇದೀಗ ರಾಜಕೀಯ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಎಐಸಿಸಿ ಅಧ್ಯಕ್ಷರು. ಇದೇ ಜೂನ್ ತಿಂಗಳಲ್ಲಿ ಅವರು ರಾಜ್ಯಸಭಾ ಸ್ಥಾನ ಮುಕ್ತಾಯವಾಗ್ತಾ ಇದೆ. ಇದೀಗ ತಾವು ರಾಜಕೀಯದಲ್ಲಿ ಇದ್ದಾಗಲೇ ಪುತ್ರನಿಗೆ ಒಂದು ರಾಜಕೀಯ ಭವಿಷ್ಯವನ್ನು ಕಲ್ಪಿಸಬೇಕು, ಅವನಿಗೆ ಏನು ಪುತ್ರ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಡಿಸಿಎಂ ಹುದ್ದೆಯನ್ನು ಕೊಡಿಸಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಇರಾದೆಯನ್ನು ಹೊಂದಿದ್ರು ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರನ ಭವಿಷ್ಯಕ್ಕೋಸ್ಕರವಾಗಿ ಇದೀಗ ರಾಜ್ಯಸಭಾ ಸ್ಥಾನವನ್ನು ತ್ಯಾಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಂತೆ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ರಾಜ್ಯಸಭಾ ಸ್ಥಾನಕ್ಕೆ ಆಫರ್ ಅನ್ನ ಕೊಟ್ಟಿರುವಂತದ್ದು. ಮೊನ್ನೆಯೂ ಕೂಡ ಮಾತುಕತೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನೀವು ರಾಜ್ಯಸಭೆಗೆ ಬರಬೇಕು, ಆ ಮೂಲಕವಾಗಿ ನೀವು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮ ಶಕ್ತಿಯನ್ನ ತಮ್ಮ ಪ್ರಭಾವವನ್ನು ನಾವು ಬಳಸ್ಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಆದರೆ ಅವತ್ತು ರಾಹುಲ್ ಗಾಂಧಿಯವರ ಮಾತಿಗೆ ನಿರಾಕರಣೆ ಮಾಡಿ ವಾಪಸ್ ಆಗಿದ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಬೆಳಿಗ್ಗೆ 11 ಗಂಟೆ ವೇಳೆಗೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಟೀಮ್ ಮುಂದಾಗಿದೆ. ಈ ಸಂದರ್ಭದಲ್ಲಿ
ಎರಡು ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ, 2 ಬಾರಿ ವಿರೋಧ ಪಕ್ಷದ ನಾಯಕನಾಗೋದಕ್ಕೆ ಅವಕಾಶ ಕೊಟ್ಟಂತ ಹಿನ್ನೆಲೆಯಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಕೂಡ ಮತ್ತೊಂದು ಆಫರ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ರಾಜ್ಯಸಭಾ ಸ್ಥಾನದ ಜೊತೆಗೆ ರಾಜ್ಯಸಭೆ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ನಿಮ್ಗೆ ಕೊಡ್ತೀವಿ, ನೀವು ದೆಹಲಿಯಲ್ಲಿ ಇದ್ದುಕೊಂಡು ನೀವು ರಾಷ್ಟ್ರ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ನಿಮ್ಮನ್ನ ಪಕ್ಷ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ತಾವು ದಯಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಆಫರ್ ಜೊತೆಗೆ ಮನವಿಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಇದನ್ನ ನಿರಾಕರಣೆ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನ ಅವರ ಆಪ್ತ ಬೆಂಬಲಿಗರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ, ತಮ್ಮ ಪುತ್ರ MLC ಆಗಿ ಉಳ್ಕೊಂತಾರೆ, ನಮ್ಮ ಪುತ್ರನಿಗೆ ಯಾವುದೇ ಕಾರಣಕ್ಕೂ ಕೂಡ DCM ಹುದ್ದೆ ಆಗಲಿ ಅಥವಾ ಮಂತ್ರಿ ಸ್ಥಾನ ಬೇಡ ಅನ್ನುವಂಥ ಒಂದು ಮಟ್ಟಿಗೂ ಕೂಡ ಒಂದು ಆಲೋಚನೆಯನ್ನ, ಒಂದು ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸೋ ಮಚ್ ಹೇಮಾ ತಿಮ್ಮೇಗೌಡರೆ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಒಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದಾರೆ, DK ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಮನವೊಲಿಕೆ ಯಾವ ತರ ನಡೆಯುತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವಂತ ನಿಟ್ಟಲ್ಲಿ, ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಒಂದು ಲಿಸ್ಟ್ ಸಮೇತ ಹೋಗಿದ್ದಾರೆ. ಸೊ ಆ ಪಟ್ಟಿಯಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ, ಅದರಲ್ಲಿ ಸಿದ್ದರಾಮಯ್ಯ ಅವರು ಯಾರನ್ನಾದ್ರೂ ರೆಫರ್ ಮಾಡ್ತಾರೆ? ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮೊನ್ನೆಯಲ್ಲೂ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ, ಯಾವುದೇ ರೀತಿಯ ಲಾಭಿಯನ್ನು ಮಾಡ್ತಾ ಇಲ್ಲ, ತಮ್ಮ ಪುತ್ರನ ಪರವಾಗೂ ಲಾಭಿಯನ್ನ ಅವರು ಮಾಡ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ಗೂ ಕೂಡ ಇದೊಂಥರ ಗೊಂದಲದ ಗೂಡಾಗಿ ಪರಿಣಮಿಸಿದೆ.